ಹಾಯ್ ಫ್ರೆಂಡ್ಸ್, ನಾ ಇವಾಗ ಧಾರವಾಡದಿಂದ ಪುನಃ ಹೊಂಟೇವಿ. ಪುನಃ ಟು ಹೊಳ್ಳಿ ಅಲ್ಲಿಂದ ಮುಂಬೈಯಿಂದ ಗುಜರಾತಿಂದ ರಿಟರ್ನ್ ನಾವು ಹೊಳ್ಳಿ ಧಾರವಾಡಕ್ಕೆ ಬರ್ತೇವೆ. ಇಲ್ಲಿ ಬಂದ ಕಾಸ ನಮ್ಮ ಫ್ರೆಂಡ್ ಸಂತೆ ಮಾಡ್ತಾನ ಕಿರಾಣಿ. ಇಲ್ಲಿಂದ ಬಂದಿವ ಕಾಯಿಪಲ್ಲೆ ತೊಗೊಂಡ ಅಂದ್ರೆ ಡೈಲಿ ಗಾಡಿ ಒಳಗೆ ಅಡುಗೆ ಮಾಡೋದು ಅಂತ ಕಾಸು ಹೊರಗಡೆ ತಿನ್ನೋದು ಬೇಡ ಅಂತೇಳಿ ಹೊರಗಡೆ ಅವ್ರ ಅಮೌಂಟ್ ಭಾಳ ಹೋಗ್ತಾವಲ್ಲ, ಅದಕ್ಕೆ ಇದು ಪ್ಲ್ಯಾನಿಂಗ. ಗಾಡಿ ಒಳಗೆಲ್ಲ ಸಿಲಿಂಡ್ರ್ ಎಲ್ಲ ಇಟ್ಟನು. ಇವಾಗ ಇಲ್ಲಿಂದ ತೊಗೊಂಡು ಇಲ್ಲೇ MK ಹುಬ್ಬಳ್ಳಿ ಒಳಗೆ ಸಂತೆ ಮಾಡ್ತಾನ ಫಿಕ್ಸ್. ಎಲ್ಲರಿಗೂ ಸ್ವಲ್ಪ ಎಲ್ಲಿದೆ ಏರಿಯಾ ಹೆಂಗೈತೆ ತೋರಿಸ್ಕೊಂಡು ಸರ್ಕಾರಿ ತೊಗೊಂಡಿಂದ ಫೋನ್ಪೇ ಮಾಡ್ಕಾಸ ಇಲ್ಲಿಂದ ಹೋಗೋಣಂದ್ರು. ಬನ್ರಿ ರೋಡ್ ಒಳಗೆ ತೋರಿಸ್ತಾನೆ. ಇವಾಗ ಗಾಡಿ ಒಳಗೆ ಸ್ಟೋರ್ ರೂಮ್ ತೋರಿಸ್ಕೊಂಬರಿ ಯಾವ ಥರ ಇಟ್ಟಾರಂತೆ ಕಾಸ. ನಾವೆಲ್ಲ ಫಸ್ಟ್ ಟೈಮ್ ಅಲ್ಲ, ಇಲ್ಲಿ ಎಲ್ಲ ಮೇಲ್ಗಡೆ ಇದನ್ನ ಇಟ್ಟಾರು. ಎಲ್ಲ ಕುಕ್ಕರು, ಡಬರಿ, ಬಾಳ್ಗಿ, ಅಕ್ಕಿ, ಹೊಳ್ಳಿ ಇವಾಗ ಎಲ್ಲಾನು ಮೇಲ್ಗಡೆ ಇಟ್ಕೊಂಡು ಹೋಗೋಣ. ಹಾಯ್ ಅಪ್ಪ ಒಂದು ತಮ್ಮ. ಹಾಯ್ ಗಾಡಿ ಅಂತ ರನ್ನಿಂಗ್ ಐತಿ. ಮಳೆ ಫುಲ್ ಐತ್ರಿ. ಮಳೆ ಅಂದ್ರೆ ಮಳೆ ಒಳಗೆ ನಾವು ಹೊಂಟೇವಿ, ಆರಾಮ್ ಹೊಂಟೇವಿ. ನಾವು ಬಂದ್ಬಿಟ್ಟು ದೊಡ್ಡ ಗಾಡಿಯಾಗ ಫಸ್ಟ್ ಟೈಮ್ ಅಡ್ಡಾಡತ್ತೇವಿ. ನಾವು ಇಲ್ಲ ಬರ್ತಾನೆ ನಡಿಪ ಅಂತಾನೆ ಅವ್ರದ ಕಿನ್ನರ್ನ ಬಿಡಿಸಿ ನಮ್ಮ ಕರ್ಕೊಂಡು ಹೊಂಟ. ಅಡ್ಗಾಡಕ್ಕೆ ಒಂಥರ ಮಜಾ ಬರ್ತದೆ. ದೊಡ್ಡ ಗಾಡಿ ಐತಲ್ರಿ. ಇದು ಬಂದ್ಬಿಟ್ಟು ಘಟಪ್ರಭಾ ಹೊಳಿ. ಇದು ನಮ್ದು ಬೆಳಗಾಂದ ಕಾಸ್ ಮುಂದೆ ಬರುತ್ತೆ. ಫುಲ್ ಟ್ರಾಫಿಕ್ ಐತ್ರಿ. ಮಳೆ ಅಂದ್ರೆ ಮಳೆ ಐತಲ್ಲ ನೋಡ್ರಿ. ಸಾಯಂಕಾಲ ಆಯ್ತು. ಇವಾಗ ಆರಾಮ್ ನಿಧಾನಕ್ಕೆ ಹೋಗೋಣ ಅಂತಂದೀವಿ. ಇಲ್ಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಬಾರ್ಡ್ರ್ ಇದು, ಮಹಾರಾಷ್ಟ್ರ. ಇಲ್ಲಿ ಇವಾಗ ತರಬೇಕಂತ ಇದ್ರು ಬಿಕಾಸ್ ಯಾಕಂತ ನೀವ್ರಿಲ್ಲ ನಮ್ಮ ಯಾವುದೋ ಒಂದು ಬಾರ್ಡ್ರ್ ಬಂದ್ರು ನಾವು ಅಮೌಂಟ್ ಕೊಟ್ಟು ಹೋಗ್ಬೇಕು. ಎಲ್ಲ ಕರೆಕ್ಟ್ ಇರ್ತೈತೆ. ಆದರೂ ಗೌರ್ಮೆಂಟ್ ಅವ್ರಿಗೆ ಅಮೌಂಟ್ ಕೊಟ್ಟೈತೆ ಅಂತಂದ್ರು ರಾಯ್ಟ್ ಹೋಗಲಿ ಒಂದು ಯಾವುದೋ ಯಾರು ಹಂಗಿರಲ್ಲ, ಒಬ್ಬೊಬ್ರು ಇರ್ತಾರ. ಏನು ಮಾಡಕ್ ಬರೋಂಗಿಲ್ಲ. ಅಮೌಂಟ್ ಕೊಟ್ಟು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಪ್ರಯಾಣ ಮಾಡಕತ್ತೀವಿ. ಇಲ್ಲಿ ಬಂದ್ಬಿಟ್ಟು ಮುಂದ್ಗಡೆ ಬಂದು ಇವಾಗ ಅಡುಗೆ ಮಾಡ್ಕೊಂಡು ಊಟ ಅಂತಂದೀವಿ. ಇದೇನಪ್ಪ ಮುಂದೆ ದೊಡ್ಡ ಕೊಟ್ರಿ ಅಂತ ಹಾಕೊಬಿಡ್ರಿ. ಅಲ್ಲಿ ನಮ್ದು ರೈಸದ ಐತಿ. ಅದ್ರ ಸಂಬಂಧ ನಾವು ಏನು ಮಾಡ್ಬಿಟ್ನಿ, ದೊಡ್ಡದಾಗ ಗೊತ್ತಾಗತ್ತಲ್ಲ ಅಂತ ಕಾಸ ದೊಡ್ಡ ಕೊಟ್ಟಿವಿ. ಸಾಂಬಾರು ಒಳ್ಳೆ ರೈಸ್ ಮಾಡಿದ್ದೀವಿ, ಉಪ್ಪಿನಕಾಯಿ ತಂದಿದ್ದೀವಿ. ಆ ಪ್ರಕಾರ ಗಾಡಿ ಒಳಗೆ ಮಾಡಿದ್ದೀವಿ. ಎಲ್ಲಾನು ಸಿಲಿಂಡ್ರ್ ಗಾಡಿ ಒಳಗೆ ಇತ್ತಲ್ಲ, ಗಾಡಿ ಒಳಗೆ ಮಾಡ್ಕೊಂಡು ಊಟ ಮಾಡಿ ಇವಾಗ ನೈಟ್ ಹೆಚ್ಚು ಕಡಿಮೆ 10:30 ಆಗಿತ್ತು. 10:30 ಊಟ ಮಾಡ್ಕೊಂತೀವಿ. ಊಟ ಮಾಡ್ಕೊಂಡು ಕಾಸ ಎಲ್ಲಾನು ಗಾಡಿ ಒಳಗೆ ನೀರೆಲ್ಲ ಅಲ್ಲಿ ಮೊದಲೆಲ್ಲ ತುಂಬ್ಕೊಂಡು ತೊಗೊಂಬಂದಿದ್ದೇವಲ್ಲ. ಎಲ್ಲರಿಗೂ ಶುಭೋದಯ. ಇವತ್ತು ಬಂದ್ಬಿಟ್ಟು ಮಹಾರಾಷ್ಟ್ರ ಒಳಗದವ ನಾವು. ನಿನ್ನೆ ನೈಟ್ ನಮ್ದು ಚಲೋರ್ ಒಳಗೆ ಬಾಟಾ ಬೋಲ್ಟ್ ಕಟ್ಟ ಆಯ್ತು. ಹಿಂಗಾದ್ರೆ ನಮ್ಮ ಗಾಡಿ ಓನರ್ಗೆ ಭಾಳ ಲಾಸ್ ಆಗ್ತೈತಿ. ಪಾಪ ಕೈಲಿ ಹಾಕ್ಬೇಕಲ್ಲ, ಏನು ಮಾಡಕ್ ಬರಲ್ಲ. ಇಲ್ಲೇ ಫುಲ್ ಮಳೆ ರೀ ಮಹಾರಾಷ್ಟ್ರ ಒಳಗೆ. ರೋಡ್ ಆಜು ಬಾಜು ಮನೆಗಳು ಇದ್ದವಲ್ಲ ಎಲ್ಲ ನೋಡಿದ್ವಿ. ಎಲ್ಲ ನೀರ್ ಒಳಗ ಹೊಲ ಅಂತ್ರಿ ಪೂರೆಲ್ಲ ನೀರ್ ಒಳಗ ಅದಾವು. ಅದೆಲ್ಲ ಪೀಕ್ ಅಂತಂದ್ರೆ ಬೆಳೆ ಎಲ್ಲ ಸ್ವಲ್ಪ ಭಾಳ ಹಾನಿ ಆಗತೈತಿ. ಮಳೆ ಭಾಳ ಅದನ್ನು ಈ ಥರ ನೀರು. ನಾವು ನಿನ್ನೆ ಅಂತ ಇಲ್ಲೇ ಗಾಡಿ ಒಳಗೆ ಇದ್ದೀವಿ ರೀ. ಎಲ್ಲಿದ್ರು ರೋಡ್ ಇರ್ತಾರ ನೋಡ್ರಿ. ಯಾವ ನಮ್ಮ ಇಂಡಿಯಾದ ಯಾವ್ದು ಮೂಲ್ಯಾಗ ಹೋದ್ರು ಹಿಂಗೈತಿ. ಯಾವ ಮಹಾರಾಷ್ಟ್ರ ಬರ್ರಿ, ಕರ್ನಾಟಕ ಬರ್ರಿ, ಮುಂದೆ ಹೆಂಗೈತೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ಪೂರಾ ರೋಡ್ ಹಿಂಗೈತಿ. ಇಲ್ಲಿ ಇವಾಗ ನಮ್ಮ ಹುಡುಗ ಕೆಲಸ ಬಾಟಾ ವರ್ಕ್ ಮಾಡೋರ್ನ ಕರ್ಕೊಂಬಂದ. ಅದು ಒಂದು 6 ಕಿಲೋಮೀಟ್ರ್ ಮುಂದಿತ್ತು. ನಿನ್ನೆ ಅವ್ರು ಏನಂದ್ರು ಬಂದವ್ರು ನಿನ್ನೆ ಐಟ ಹೇಳ್ಬೇಕು ನಾವು ಬರ್ತಿದ್ವಿ ಅಂದರು. ಆದ್ರೆ ನಮ್ಗೆ ಗೊತ್ತಿಲ್ಲಲ್ಲ. ನಮ್ಗರ ಹಿಂದಿಗೆ ಕರೆಕ್ಟಾಗಿ ಬರಲ್ಲ ಇಬ್ಬರಿಗೆ. ಸ್ವಲ್ಪ ಬರೋದು ಹಿಂದಿ. ಅದ್ರ ಮ್ಯಾನೇಜ್ ಮಾಡಬೇಕು. ಓಕೆ ಕರ್ಕೊಂಬಂದ. ಅವರು ತೋರ್ಸ್ಕೊಂಬರಿಲ್ಲೇ ಏನು ಮಾಡ್ತಾರಂತೆ ಕೆಲಸ. ಅಲ್ಲಿ ಎಲ್ಲ ಫುಲ್ ಮೊದಲು ಮಾತಾಡೋ ಮುಂದೆ ಗಾಡಿ ಹೊಂಟಿದ್ವಲ್ಲ, ಅದಕ್ಕೆ ಇದಾಯಿತು. ಅದಕ್ಕೆ ಕಾರಣಕ್ಕಾಗಿ ನಾ ಆಮೇಲೆ ಮಾತು ಕೊಟ್ಟಿನಿ. ಅದಕ್ಕೆ ಅವರು ಇನ್ನೂ ಯಾಕಬ್ಬ ಒಂದು ಅರ್ಧ ಗಂಟೆ ಆಗಿತ್ತು ಅವ್ರು ಬಂದ ಕಾಸ. ಅವರ ವರ್ಕರ್ಸ್ಗೆ ಬರ್ರಿ ಅಂತ ಅಂದರು. ಅವ್ರಿಗೆ ನಮಾಜ್ ಹೋಗ್ಬೇಕು, ನಾವು ಇನ್ನೂ ಜಲ್ದಿ ಬರೋವಲ್ರಿ ಅಂತ ಹೇಳ್ತಿದ್ರು. ಒಂದು ಅರ್ಧ ಗಂಟೆ ಮೇಲೆ ನಿಂತು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡೋಕೆ ಅವ್ರು ಇನ್ನೂ ಬರ್ಬೇಕಪ್ಪ ಅಂತ. ಬರತ್ತವ ಅಂತಂದ್ರು. ಯಾಕಂದ್ರೆ ವರ್ಕ್ ಸ್ಟಾರ್ಟ್ ಮಾಡ್ಬೇಕು ನಾನು ಜಲ್ದಿ ಅಂತ ಅವ್ರನ್ನ ಹಾಕಿದ್ರು. ಎಲ್ಲ ಜಸ್ಟ್ ಬಂದೀವಿ ಅಂತ ಅನ್ಕೊಂತ ಇದ್ರು. ನೋಡೋಣ ಬರ್ರಿ.
ವರ್ಕರ್ಸ್ ಬಂದರು, ಗಾಡಿ ಆಟೋ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಭಾಳ ಅಂದ್ರೆ ಭಾಳ, ಯಾಕಂತಂದ್ರೆ ಲೋಡ್ ಇತ್ತಲ್ಲ ಗಾಡಿ, ಅದ್ರ ಸಂಬಂಧ ಹೆಚ್ಚಿನ ರೀತಿಯಿಂದ ಅವರ ಐಟಮ್ಗಳು ತಂದಿದ್ರು. ಐಟಮ್ ಅಂತ ಅವ್ರ ವರ್ಕಿನ ಟೂಲ್ಸ್ ಎಲ್ಲ ತೊಗೊಂಬಂದು ಕಾಸು ಮಾಡತ್ತಾರು. ನಮ್ಮ ಹುಡುಗ ಗಾಡಿ ಸೈಡ್ ಹಾಕಾಕತ್ತಾನು. ಯಾಕಂತಂದ್ರೆ ಯಾರ ಮತ್ತು ಮೇನ್ ಬಂದು ಕಾಸು ದಡಲ್ಲ ಅಂತ ಹಾಸಿರ ಡೇಂಜರ್ ಯಾಕಂದ್ರೆ ವರ್ಕ್ ಮಾಡ್ತಾರ ಅವ್ರು 4 ಜನ. ಅದಕ್ಕೆ ಒಂದು ನಿಂತ ಸೈಡ್ ಹೋಗ್ರಿ ಅಂತ ನಾತಿದ್ದ. ಇವಾಗ ಆಲ್ಮೋಸ್ಟ್ ವರ್ಕ್ ಸ್ಟಾರ್ಟ್ ಆಗೈತಿ. ಫುಲ್ ಜಾಕ್ ಹಚ್ಚಿ ಸಾಟಾರು. ಲೋಡ್ ಗಾಡಿ ಐತಲ್ಲ, ಅದ್ರ ಸಂಬಂಧ 3 ರಿಂದ 4 ಜಾಕ್ ಹಚ್ಚಿದ್ರು. ಹಾರ್ಡ್ ವರ್ಕ್ ಆಗ್ತತ್ರಿ. ವರ್ಕ್ ಹಾರ್ಡ್ ಆಗಲಿ ಏನೊಂದು ನಮ್ಮ ಡ್ರೈವರ್ ವರ್ಕ್ ಅಂದ್ರೆ ವರ್ಕ್ ಹೆಚ್ಚಿಂದು. ಜೀವ ಎಲ್ಲ ಒತ್ತಿಟ್ಟು ಕಾಸು ಗಾಡಿ ಹೊಡಿಬೇಕು. ಇವಾಗ ಬರ್ರಿ ಎಲ್ಲ ವರ್ಕ್ ಮುಗಿತು. ಮುಂದೋಡ ಇದು ಬಂದ್ಬಿಟ್ಟು ಪುಣಾದ ಹತ್ರ ಇರೋ ಸುರಂಗ ಮಾರ್ಗ ಅಂತಾರೋ, ಅಂದ್ರೆ ಅಂಡರ್ಗ್ರೌಂಡ್ ರೋಡ್ ಇದು. ನಾವು ಫಸ್ಟ್ ಟೈಮ್ಗೆ ಬಂದಿದ್ದು. ಇವಂತ್ರಿ ಒಂದು ತಿಂಗಳದಾಗ ಒಂದು 4 ಸಲ ಅಡ್ಡಾಡ್ತಾನೆ ಇದ್ರೊಳಗೆ. ಯಾವ ಥರ ಐತೆ ನೋಡ್ರಿ. ಫುಲ್ ಇಲ್ಲಿ ಮಳೆ ಅಂತೂ ಒಂದು ನೀರು ಸಿಗಂಗಿಲ್ಲ. ಬನ್ರಿ ನೋಡೋಣ. ವೆಲ್ಕಮ್ ಟು ಪುಣಾ. ಇವಾಗ ಪುಣಾ ಒಳಗೆ ಬಂದೀವಿ ನಾವು. ಒಂಥರ ಪುಣಾ ಏರಿಯಾ ಸ್ವಲ್ಪ ಚೇಂಜ್ ಬರೋತ್ರಿ. ಅವನ ಇಲ್ಲಿ ಏರಿಯಾ ನೋಡೋದು, ಡೆಲ್ಲಿ ಹೋಗೋದು ಒಂಥರ ಹೊರದೇಶದ ಥರ ಇದ್ದಂಗೆ ಐತಿ ಇರೋ ರೋಡು. ನೈಟ್ ಒಳಗಡೆ ಬಂದೀವಿ ನಾವು. ಈಗ ನಾವು ಬಂದ್ಬಿಟ್ಟು ಬೆಳಗಿನ 6 ಗಂಟೆಗೆ ಬಂದೀವಿ. ಇವಾಗ ಅವ್ರು ವರ್ಕ್ ಸ್ಟಾರ್ಟ್ ಮಾಡತ್ತಾರ. ಇದನ್ನೆಲ್ಲ ಇಳಿಸಿದ್ರಂತ ಅನ್ಲೋಡಿಂಗ್ ಮಾಡಿದಂಗೆ ಇಲ್ಲಿಂದ ನಾವು ಮತ್ತೆ MT ಮುಂಬೈ ಹೋಗ್ತೇವೆ. ಮುಂಬೈಯಿಂದ ತುಂಬ್ಕೊಂಡು ಗುಜರಾತ್ ಹೊಂಟೇವೆ ನಾವು. ಬಟ್ಟೆ ಹಸ್ತೈತ್ರಿ. ಅದಕ್ಕೆ ಬಂದು ಕಾಸು ಏನು ತಿನ್ನೋ ರೈಸ್ ಸಿಗಿಲ್ಲ, ನೂಡಲ್ಸ್ ಐತೆ ಅಂತಂದ್ರು. ಆಯ್ತು ನೂಡಲ್ಸ್ ಕೊಡಂತಂದೀವಿ ರೀ. ಮತ್ತೇನು ಮಾಡಕ್ಕೆ ಬರಲ್ರಿ, ಏರಿಯಾ ವೈಸ್ ಮೇಲೆ ಹೋಗ್ಬೇಕಲ್ಲ ನಾವು. ನೂಡಲ್ಸ್ ಅಂತಂದ್ರು ನಾವು ಫಸ್ಟ್ ಟೈಮ್ ತಿಂದ್ವಿ ನೋಡ್ರಿ. ಮಳೆ ಉಳಕಂಡಂಗೆ ಕಾಣಕತ್ತೈತಿ. ಏನು ಮಾಡಕ್ಕೆ ಬರಲ್ಲ, ತಿನ್ನೋನು ತಿಂದು ಕಾಸು ಹೋಗಕ್ಕೆ ಬರುತ್ತೆ ಮುಂದೆ. ಅಡ್ಡಿ ಇಲ್ಲ, ಚಲೋ ಇತ್ತು. ಈಗ ಹೆಂಗೆ ಜಗ್ಗಿದ್ರು ಹಂಗೆ ಒಳಗಡೆ ಹೊಂಟ್ಬಿಡ್ತಾವ ಸುಮ್ಮನೆ. ಮತ್ತು ಸೂಪರ್ ಐತಿ, ಚಲೋ. ಇಲ್ಲಿಂದ ಮತ್ತೆ ಮುಂದೆ ಹೋಗ್ತೇವೆ ನಾವು. ಎಲ್ಲ ಇಳಿಸ್ಕೊಂಡ್ ನಾವು ಹೊಂಟೀವಿ. ಪುನಃ ರೋಡ್ ಇದು. ಮುಂದೆ ಹೋಗಿ ಮುಂಬೈ ಹೈವೇ ಕೊಡ್ಬೇಕಂತಂದ್ರೆ ಇದರ ರೋಡ್ ಹಿಡ್ಕೊಂಡು ಹೊಂಟೀವಿ. ಮತ್ತು ಮುಂದ್ಗಡೆ ಏನಿರ್ತೈತಂತೆ ಕಾಸು ಸ್ವಲ್ಪ ನೋಡೋಣ ನಾವು. ಬರ್ರಿ ಫ್ರೆಂಡ್ಸ್, ನಾ ಇವಾಗ ಬಿಟ್ಟು ಕಾಸ ಮುಂಬೈ ಹೊಂಟೀವಿ. ಬಾಯ್ ಪುನಃ. ಮುಂದ್ಗಡೆ ಏನಿದ್ರು ನಾನು ಮತ್ತೊಂದು ಲಾಗ್ಗಳು ಹಾಕ್ತಾನೆ ನೋಡೋಣ ಬನ್ರಿ.